ಒಂದು ಭಯಂಕರ ಜಾರ್ನ ಮೀನ್ ಬಣ್ಣ ನಮ್ಮ ಬಾರ್ದಿ ನಂಚಿನ ಬಲೆ ಇಟ್ಟು ಏತ್ ಮೀನ್ ತಿಕ್ಕೊಂಡು ಬಂದು ತೂಕ ನೋಡಿ. ಮೀನು ಹಿಡಿಲಿಕ್ಕೆ ಒಂದು ಎಷ್ಟು ಕಷ್ಟ ಪಡ್ತಾರೆ ಅಂತ ನೋಡಿ. ಮೀನು ಹಾಪಿನ ಹೋಪ್ಸ್ ಉಂಟು ಅಂಚ ಬಲೆಟ್ ಬರು ಬಂದ ಅದಕ್ಕೋಸ್ಕರ ಪೊಂಜೆ ಓಲ್ ಇದಕ್ಕೆ ಬಂಗಡೆ ಅಂತ ಹೇಳ್ತಾರೆ. ಫ್ರೆಶ್ ಬಂಗಡೆ ನಾವು ತಿನ್ನುವಂಥದ್ದು. ಒಂದು ಮಲ್ಲ ಬಂಗಡೆಗೆ ಏನೇ ಕಾಟಿಸ್ ಬಂಗಡೆ ಒಂದು ಪೇರಿಗೆ ಇಂಚ ತುಲ್ಲೊಂದುಂಡು ತುಲೆಗೆ ತೊಂದುಲ್ಲಾರು ಆರು ಈ ಒಂಜಿ ವಾಡದ ದನಿಗೆ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಯಾನಿ ಮಲ್ಪೆ ಬೈದೆ ಮಲ್ಪೆ ಪಂಡ ಮೀನ್ ಪಂಡ ಮಲ್ಪೆ ದೇ ಪಂಡ ಮಲ್ಪೆಡ್ ಮಸ್ತ್ ಫಿಶಿಂಗ್ ಮತ ಮಲ್ಪೇರು. ಇನ್ನಿತ ಒಂಜಿ ವೀಡಿಯೋಡ್ ಕೈರಂಪಣಿದ ಫಿಶಿಂಗ್ ಎಂಚ ಮಲ್ಪೇರು, ಅವು ಏತು ದೂರ ಹೋದಾಗಲು ಬಲೆ ಪಾಡುವೇರು, ಐಕ್ ದಾದ ಪನ್ಪೇರು ಓ ಪೂರ ಮೀನ್ ತಿಕ್ಕೊಂಡು ಬಂದು ಯಾನಿ ಕಲೆ ತೋಜವೆ. ಪೂರಾಗಲಿ ಇಷ್ಟ ಮಲ್ಪುನಂಚಿನ ಮೀನ್ ಕೈರಂಪಣಿದ ದೇ ಪಂಡ ಮಸ್ತ್ ಫ್ರೆಶ್ ಉಪ್ಪುಂಡು. ಈತ ಈ ಒಂಜಿ ವೀಡಿಯೋಡ್ ಕೈರಂಪಣಿದ ಏನು ವೀಡಿಯೋ ಮಲ್ತೊಂದುಲ್ಲ ನಿಗಲೆಗ್ ಲೆತೊಂಪೊಂದುಲ್ಲ ನಿಗಲೆಲ್ಲ ಬಲೆ ಪೊಯ್. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾವು ಇವತ್ತು ಮಲ್ಪೆಯಿಂದ ಫಿಶಿಂಗ್ ಮಾಡಲಿಕ್ಕೆ ನಾವು ಹೊರಡ್ತಾ ಇದ್ದೇವೆ. ನೋಡಿ, ನಮ್ಮ ದೋಣಿ ಇವಾಗ ಜಸ್ಟ್ ಬಿಟ್ಟದಷ್ಟೇ ದಡದಿಂದ. ನಾವು ಇವತ್ತು ಫಿಶಿಂಗ್ ಮಾಡಲಿಕ್ಕೆ ನಿಮಗೆ ಲೈವ್ ಆಗಿ ಫಿಶಿಂಗ್ ಹೇಗೆ ಮಾಡ್ತಾರೆ, ಎಷ್ಟು ಕಷ್ಟ ಇದೆ ಮತ್ತು ಎಷ್ಟು ಟೈಮ್ ತಗೊಳ್ತದೆ ಎಲ್ಲ ನಿಮಗೆ ನಾನು ಈ ಒಂದು ಬ್ಲಾಗಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತೋರಿಸ್ತೇನೆ. ಮತ್ತೊಂದು ಈ ಬ್ಲಾಗಲ್ಲಿ ನಾನು ಕನ್ನಡ ಮತ್ತು ತುಳುವಲ್ಲಿ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದರೆ ಕಮೆಂಟ್ ಮಾಡಿದರು, ಸರ್ ನೀವು ತುಳುವಲ್ಲಿ ಸಹ ಮಾಡಿ ಕನ್ನಡದಲ್ಲಿ ಸಹ ಮಾಡಿ ಅಂತ. ಅದಕ್ಕಾಗಿ ನಾನು ಇದೊಂದು ಮಿಕ್ಸಾಗಿ ನಾನು ಮಾಡ್ತಾ ಇದ್ದೇನೆ, ಎರಡು ಭಾಷೆಯಲ್ಲಿ ಮಿಕ್ಸಾಗಿ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದರೆ ಕನ್ನಡದವರಿಗೆ ತುಳು ಅರ್ಥ ಆಗಲ್ಲ. ಅದಕ್ಕಾಗಿ ನನ್ನ ಕನ್ನಡದ ಫಾಲೋವರ್ಸ್ನವರಿಗೆ ನಾನು ಕನ್ನಡದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮದು ಇವಾಗ ಇಂಜಿನ್ ಸ್ಟಾರ್ಟ್ ಆಯಿತು. ಇಂಜಿನ್ ಸ್ಟಾರ್ಟ್ ಆಗಿ ನಾವು ಹೋಗ್ತಾ ಇದ್ದೇವೆ. ಈ ಒಂದು ದೋಣಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಬಲೆ ಎಲ್ಲ ನಾವು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ತೂಫಾನ್ ಇತ್ತಂತೆ ಆ ದಿವಸ, ಆದರೂ ಸಹ ನಾವು ಹೋಗ್ತಾ ಇದ್ದೇವೆ. ನಾನು ಫಸ್ಟ್ ಟೈಮ್ ನನ್ನದೊಂದು ಫಿಶಿಂಗಿದು ಬ್ಲಾಗ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ ತುಂಬ ಜನ ಕೇಳ್ತಾ ಇದ್ದರು, ಮೀನು ಹಿಡಿಯುವಂಥ ಒಂದು ಫಿಶಿಂಗಿದು ಬ್ಲಾಗ್ ಮಾಡಿ ಹಾಕಿ ಸರ್ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನಿವತ್ತು ಫಿಶಿಂಗಿದು ವಿಡಿಯೋ ನಾನು ಮಾಡ್ತಾ ಇದ್ದೇನೆ. ನೋಡಿ, ಇವರೆಲ್ಲ ಸ್ಟೂಡೆಂಟ್ ಅಂತೆ. ಕಾಲೇಜ್ ಫ್ರೀ ಇರುವಾಗ ಈ ಒಂದು ಫಿಶಿಂಗ್ ಮಾಡ್ತಾರೆ. ಇವರ ಹೆಸರು ಭುವನ್ ಅಂತ. ಇವರು MGM ಕಾಲೇಜ್ ಸ್ಟೂಡೆಂಟ್. ಹಾಗೆಯೇ ಇನ್ನೊಬ್ಬರು MBA ಸ್ಟೂಡೆಂಟ್ ಅಂತೆ. ಇವರು ಬ್ಯಾಂಗ್ಳೂರಲ್ಲಿ ಕಲಿತಾ ಇದ್ದಾರೆ. ರಜೆ ಟೈಮಲ್ಲಿ ಬಂದರೆ ಈ ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. MGM ದ ಸ್ಟೂಡೆಂಟ್ಗೆ ಭುವನ್ ಬಂದು ಮೇರೆ ನಿಗಲ್ ತೂತಾಡ ಒಂದು ಕಮೆಂಟ್ ಮಲ್ಪಲೆ ಓ ಅಂದೆ ಎಸ್ ತುಲೆಗೆ ಬಂದುಲೆ ತೂಲೆ ನಿಗಲ್ ಆರು MBA ದ ಸ್ಟೂಡೆಂಟ್ಗೆ MBA ಕಲ್ತಂದುಲ್ಲೇರಿಗೆ ಬ್ಯಾಂಗ್ಳೂರು ವೆದರ್ ಪುರ ಮಸ್ತ್ ಶೋಕ್ ಉಂಡು ನೀ ತಾತೆ ಅಂದೆ ಭೂತಾಯ ಅಂದೆ ಓ 10 ಟನ್ ಭೂತಾಯ ಆದಿತ್ತು ನಿಮ್ಗೆ ತೂಕ ಬಾರಿ ಶೋಕ ಅದೇ ಅದೇ ತೊಂದುಲ್ಲಾರು ಆರು ಈ ಒಂಜಿ ವಾಡದ ದನಿಗೆ ಆರು ದನಿಗೆ ತೂಕ ಇತ್ತೆ ಒಂದು ಮುಲ್ಪ ಬಲ ಪಾರ್ದು ಬರ್ಪಿನಿ ನಮ್ಮ ಬಕ್ಕಲ್ಪ ಒಯ್ಪುನೆ. ಅವರು ಹೇಳುವ ಪ್ರಕಾರ ಹೋದ ಸಲ ಇದೇ ಒಂದು ಜಾಗದಲ್ಲಿ 10 ಟನ್ ಬೂತಾಯಿ ಮೀನು ಆಗಿದೆಂತೆ. ಇವಾಗ ನೋಡಬೇಕು ನಾವು, ನಮಗೆ ಈ ಸರ್ತಿ ಏನು ಮೀನಾಗುತ್ತೆ ಅಂತ ಇನ್ನು ಕಾದು ನೋಡಬೇಕು. ಲಾಸ್ಟ್ ಟೈಮ್ ಇಲ್ಲೇ 10 ಟನ್ ಮೀನು, ನೀವು ಎಲ್ಲ ಕೇಳಿರ್ತೀರ, ಬೂತಾಯಿ ಅಂತ ಹೇಳ್ತೇವೆ ನಾವು ತುಳು ಭಾಷೆಯಲ್ಲಿ, ಬೂತಾಯಿ ಅಂತ ಹೇಳ್ತೇವೆ. ಈ ಒಂದು ಮೀನು ಇಲ್ಲಿ 10 ಟನ್ ಆಗಿತ್ತಂತೆ. ಈ ಒಂದು ದೋಣಿಯಲ್ಲಿ ನಾವು 6 ಜನ ಹೋಗ್ತಾ ಇದ್ದೇವೆ. ಈ ಒಂದು ಫಿಶಿಂಗ್ನ ಮೀನಿಗೆ ಉತ್ತಮವಾದ ಬೇಡಿಕೆಯೂ ಇರುತ್ತೆ. ಯಾಕೆ ಹೇಳಿದರೆ ನಮ್ಮ ಕರಾವಳಿಯಲ್ಲಿ ಕೈರಂಪಣಿ ಫಿಶಿಂಗ್ ಇದು ಮೀನು ಇದೆಯಾ ಅಂತ ನಾವು ಕೇಳ್ತೇವೆ.
ಬೇರೆ ಎಲ್ಲ ಮೀನು ಒಂದು 10 ದಿವಸ ಆಗ್ತದೆ ಮೀನು ಬರಬೇಕಾದ್ರೆ, ಮೀನು ಹಿಡಿದು ಬರಬೇಕಾದ್ರೆ. ಕೆಲವೊಂದು ವಿಧಾನದಲ್ಲಿ ಮೀನು ಹಿಡಿತಾರೆ. ಒನ್ ಡೇ ಹೋಗಿ ಮೀನು ಹಿಡ್ಕೊಂಡು ಬರ್ತಾರೆ, ಹಾಗೆಯೇ 10 ದಿವಸದಲ್ಲಿ ಹೋಗಿ ಮೀನು ಹಿಡ್ಕೊಂಡು ಬರ್ತಾರೆ, ಹಾಗೆಯೇ ಒಂದು 3-4 ಗಂಟೆ ಒಳಗೆ ಮೀನು ಹಿಡ್ಕೊಂಡು ಬರ್ತಾರೆ. ಇದಕ್ಕೆ ನಾವು ಹೇಳ್ತೇವೆ ಕೈರಂಪಣಿ ಫಿಶಿಂಗ್ ಅಂತ. ಇವಾಗ ನಾವು ನಿಮಗೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತೇನೆ. ಇವರು ಏನು ಹೇಳ್ತಾರೆ ಕೇಳುವ ಬನ್ನಿ. ಇರೆಗ್ ಕಾಲೇಜಿಗೆ ರಜೆ ನಿತ್ತೆ ಇತ್ತೆ ಕಾಲೇಜ್ ರಜೆ ಪಣ ನಾನು ಒಂಜಿ 10 ದಿನ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ರಜೆ ಬಗ ಕಾಲೇಜ್ ಬೇಗ ಏನಾದ್ರು ಮತ್ತೆ ನೆಕ್ ಬರೋದು ಅಂಚ ಓಕೆ ಇರ್ ಪಂಡ ಫ್ರೀ ಟೈಮ್ ಬರ ಇಂಚ ನೆಕ್ ಬರ್ಬಾರ ಫ್ರೀ ಟೈಮ್ ಬರ ನೆಕ್ ಬರ್ತಾರೆ ಪೂರ ಸ್ಟೂಡೆಂಟ್ ನಾಗ ಆಲ್ಮೋಸ್ಟ್ ಪೂರ ಬರ್ತಾರೆ ಸ್ಟೂಡೆಂಟ್ ನಾಗ ಇಂಚ ಕಮ್ಯುನಿಟಿ ದಾಗ ಆಲ್ಮೋಸ್ಟ್ ಸ್ಟೂಡೆಂಟ್ ನಾಗ ಪೂರ ಇಡೇ ಬರ್ತಾರೆ. ಇವರು ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಕಡೆಯ ಕಮ್ಯುನಿಟಿಯವರು ಸ್ಟೂಡೆಂಟ್ನವರು ಆಲ್ಮೋಸ್ಟ್ ಬರ್ತಾರಂತೆ. ಹಾಗೆಯೇ 10ನೇ ಕ್ಲಾಸಿಗೆ ಹೋಗುವಂತಹ ಹುಡುಗರು ಕೂಡ ಈ ಒಂದು ಕೆಲಸಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು, ನಾವು ಇವಾಗ ಹೋಗ್ತಾ ಇದ್ದೇವೆ. ಇದಕ್ಕೆ ಕೊಲ್ಲೈ ಅಂತ ಹೇಳ್ತೇವೆ ನಾವು ತುಳು ಭಾಷೆಯಲ್ಲಿ. ಕೊಲ್ಲೈ ಅಂತ ಹೇಳಿದರೆ ಈ ಒಂದು ದೋಣಿಯನ್ನು ಸ್ಟಾಪ್ ಮಾಡುವಂತಹ ಒಂದು ವಸ್ತು. ನೋಡಿ, ಆ ಒಂದು ಜಾಗಕ್ಕೆ ನಾವು ಕೊಲ್ಲೈಯನ್ನು ಬಿಸಾಕಿದ್ದೇವೆ. ಇನ್ನು ಸ್ವಲ್ಪ ಹೊತ್ತು ನಾವು ಇಲ್ಲೇ ವೇಟ್ ಮಾಡಬೇಕಂತೆ. ಯಾಕೆ ಹೇಳಿದರೆ ನೀರಿನ ಸೆಳೆತ ಜಾಸ್ತಿ ಇದೆ ಅಂತೆ. ಆ ನೀರಿನ ಒಂದು ಫ್ಲೋ ಜಾಸ್ತಿ ಇದ್ದರೆ ಮೀನುಗಳು ಸಿಗುವುದಿಲ್ಲಂತೆ. ನೋಡಿ, ಅವರು ಹೇಳ್ತಾ ಇದ್ದಾರೆ ಸ್ವಲ್ಪ ಹಿಂದೆ ಬರಬೇಕಂತೆ. ಅದಕ್ಕೋಸ್ಕರ ನಾವೊಂದು ಇಲ್ಲಿ 10-15 ಮಿನಿಟ್ಸ್ ನಾವಿಲ್ಲಿ ವೇಟ್ ಮಾಡಿದ್ದೇವೆ. ಹಾಗೆಯೇ ಬಲೆಯನ್ನು ಎಳಿಲಿಕ್ಕೆ ಬರುವಂತಹ ಒಂದು 2 ಟೀಮ್ ಇದೆ. ಅವರು ಕೂಡ ಇಲ್ಲಿಗೆ ಬರಬೇಕಾದ್ರೆ ಕರೆಕ್ಟ್ ಆಗ್ತದಂತೆ. ಅವರು ದೂರದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ, ನಿಮಗೆ ಕಾಣುವುದಿಲ್ಲ. ಇತ್ತೆ ಒಂದೇ ಪ್ಲೇಸ್ ಇಡ್ ಮೀನು ಹಾಪುಂಡು ಬಂದ ನಮಗದಲ್ಲ ಗೊತ್ತುಪ್ಪುಂಡೆ ಪಂಡ ಪ್ರೀವಿಯಸ್ ಡೇ ನೆಟೆ ಬಿಡ್ದುಪ್ಪ ಆಯ್ತಾ ಇನ್ಫಾರ್ಮೇಶನ್ ತೂ ಒಂದು ನೆಟೆ ಬಲೆ ಬಿಡ್ಪ ಅದೇ ಬಣ್ಣ ನಮಗ ಗೊತ್ತುಪ್ಪುಣ ಅಲ್ಪ ಮೀನು ಹತ್ತಂಡೆ ಒಂದು ಜಾತಿದ ಮೀನ್ ನೆಟೆ ಮೂಲ ಓ ಮೀನು ಆದಿತ್ತೆ ಮುಲ್ಪ ನೆಟೆ ಲಾಸ್ಟ್ ಟೈಮ್ ಹೊರ ಭೂತಾಯ ಆದಿತ್ತಂದೆ. ಓಕೆ ಪಡ ಜಾಸ್ತಿ ಭೂತಾಯ ತಿನ್ಲ ನೆಟೆನೆ ಆಯ್ತಾ ಒಂಜಿ 2 ದಿನ ದುಂಬು ಬಂಗೆ ಆದಿತ್ತಿಲ್ಲ ನೆಟೆನೆ ಮುಲ್ಪನೆ ಆತಿ ಇನಿತ ವೆದರ್ ತೂವನಗ ಬಂಗೆ ಆಪಿನ ಚಾನ್ಸಸ್. ಓ ಎಸ್ ಇನಿತ ವೆದರ್ಗೆ ನಮಕ್ ಬಂಗಡೆ ಆಪಿನ ಚಾನ್ಸಸ್ ಜಾಸ್ತಿಗೆ ತೂಕ ಇತ್ತ ನಿಖಿಲ್ ತೂಂದುಲ್ಲ ನಿಖಿಲ್ ತೋಜುಜಿ ವಿಡಿಯೋ ಅಕ್ಕಲ್ ಅಲ್ಪಾಡ್ದು ಬರೋಂದುಲ್ಲೇರು ಅಗಲ್ ಬನ್ನ ಮುಟ್ಟ ನಮ್ಮ ಮೂಲುಪ್ಪೋಡ ಮೂಲುಪ್ಪೋಡ ಅಗಲ್ ಬತ್ತಿ ಬಕ್ಕ ನಮಕ್ ಅಗಲ ಹೆಲ್ಪ್ ಇಡ್ದು ಆವಡತೆ ಅಂಚ ಬಲೆ ಬಿಡ್ರೆ ಎಸ್, ನೀವು ನೋಡುತ್ತಿರುವಂತಹ ದೃಶ್ಯದಲ್ಲಿ ಈ ಒಂದು ತಿಮಿಂಗಿಲದ ಮೀನಿನ ಬೋನನ್ನು ನೀವು ಕಾಣ್ಬೋದು. ಇದೊಂದು ರಿಯಲ್ ಆದಂತಹ ತಿಮಿಂಗಿಲ ಮೀನಿನ ಒಂದು ಬೋನ್. ಇವರು ಹೇಳಿದರು ಒಂದು 5-6 ವರ್ಷದಿಂದ ಇದು ಈ ಒಂದು ಜಾಗದಲ್ಲಿ ಇದೆ ಅಂತೆ. ನಿಮಗೆ ಮಲ್ಪೆಗೆ ಬಂದರೆ, ಮಲ್ಪೆಯ ಪಡುಕೆರೆಗೆ ಬಂದರೆ ಈ ಒಂದು ತಿಮಿಂಗಿಲ ಮೀನಿನ ಒಂದು ಬೋನ್ ನೋಡಲಿಕ್ಕೆ ಸಿಗ್ತದೆ. ನೀವು ಖಂಡಿತವಾಗ್ಲಿಯೂ ಈ ಒಂದು ಪ್ಲೇಸಿಗೆ ಭೇಟಿ ಕೊಟ್ಟರೆ ಈ ಒಂದು ತಿಮಿಂಗಿಲ ಮೀನಿನ ಬೋನನ್ನು ನೋಡ್ಬೋದು. ವೆದರ್ ಟೈಮ್ ಇತ್ತೆ ಲೈಕ್ ವೆದರ್ ಇತ್ತು ನಮ್ಮದ ಮೀನ್ ತೆಪ್ಪ ಮೀನು ಗ್ರೂಪ್ ಆದ ಪೋಪಿನ ಮೀನ್ ಮಾತ ತೋಜುಣದೆ ಈ ಟೈಮ್ ತೋಜುಜಿ ಇತ್ತೆ ಟೈಮ್ ಪಂಡ ವೆದರ್ ಆತ ಕರೆಕ್ಟ್ ಇಜ್ಜದೆ ಇತ್ತೆ ಒಂದಲ್ಲ ಜಾಸ್ತಿ ಉಂಡು ನೀರ್ದ ಫ್ಲೋ ಒಂಚೂರು ಜಾಸ್ತಿ ಉಂಡು ಫ್ಲೋ ಜಾಸ್ತಿ ಉಂಡುಗೆ. ಸೊ ಇತ್ತೆ ತೂಕ ನಮಕ್ ಇತ್ತೆ ಬಲೆ ಬಿಡ್ರೆ ರೆಡಿ ಆ ಒಂದು ಉಲ್ಲೇರು ಭೂತಾಯ್ದ ಟೈಮ್ ಅಂಡ ಎಂಕಲ್ ಬಲೆ ಬಿಡ್ಪದೆ ಬುಡಿನ ಟೈಮ್ಗ್ ಮಸ್ತ್ ಭೂತ ಇತ್ತಂಡ ಅವು ಎಂಕಲ್ ಬಲೆನ್ ಲಕ್ಕೊಂಡು ದೊಲ್ಲ ಲಕ್ಕೊಂಡು ಬಂತ ಅಂದೆ ಅದು ತೂವೇರೆ ಬಾರಿ ಖುಷಿ ಆಪುಂಡು. ಆ ಟೈಮ್ ಬರೋಡು ಆ ಟೈಮ್ ಬರೋಡು ಅವು ಟೈಮ್ ತೂವೇರೆ ಖುಷಿ ಆಪು ಒಂಜಿ 5 ದಿನ ಪಿರೋ ಬರ್ಪಾಡ ತೂವೇರೆ ಸಿಕ್ಕುದಿರ. ಮರಿಯಲದ ಟೈಮ್ ಗಿಂಚ ಫಿಶಿಂಗ್ ಮಲ್ಪೋರ್ ಮರಿಯಲದ ಟೈಮ್ ಪಂಡ ಎಂಕಲ್ ನಟ ದಂಡು ದೀಪ ಒಂದು ಒಟ್ಟು 4 ಸೈಡ್ ಹಿಡ್ದು ದಂಡು ಬೇರುನ ದಂಡು ದೀಪ ಹೈಟ್ ಒಟ್ಟು 2-10 ಜನ ಕುಲ್ವ ನೆಟ್ ಬೇರೆ ಕುಲ್ವ ಮಕ್ಕೊಂದ್ ಜನ ಬಲೆ ದಕ್ಕಿರಿ ಅಬ್ಬರೋಡು ಪಿರೋಡ್ ಪಂಡ ಬಲೆ ಆಪೆಲ್ದು ದಕ್ಕಿನ 2 ಜನ ಒಪ್ಪೇರು ಅಗಲ್ ಒಟ್ಟಾದ ಎಂಕಲ್ ಬೇರೆ ಪೋಪಿನ ಅಲ್ಪಾಡ್ದೆ ಸ್ಟಾರ್ಟ್ ಬೇರೆ ಹೌದಾ ಮರಿಯಲ ಒಂದೇ ತರ ಫಿಶ್ ಮರಿಯಲ ಪಂಡ ಸುಮಾರು ವಾಡಲುಪ್ಪ ಎಂಕಲಕ್ಕನೆ ಒಂಜಿ 10 ವಾಡಲುಪ್ಪ ಅಗಲ್ ಪಂಡ ಎಫರ್ಟ್ಲೆಸ್ ಆಪುಂಡತೆ ಇಂಜಿನಿಯರ್ ಅದಕ್ಕೋಸ್ಕರ ಪೂರ ಅಗಲ ಎಫರ್ಟ್ ಹಿಡ್ದು ಬೇರೆ ತುಲೆ ಒಂದು ಗೊತ್ತು ಜಿ ಜನಕ್ಲೆ ತುಲೆ ಏನ ಪಣ್ಣಾಗ ಮರಿಯಲ್ಲ ಟೈಮ್ಗೆ ಮಸ್ತ್ ಜನ ಫಿಶಿಂಗ್ ಮಲ್ತೊಂದು ಉಪ್ಪೇರು. ಸೊ ಎರೆಗ್ಲ ಉಂದವೆರೆ ಬಲ್ಲಿ ಬಂದು ಬೋರ್ಡ್ ಬಂದು ಪೂರಾಗಿಲ್ಲ ಕೈಟೆ ಪೂರ 10 ವಾಡಲ್ಲ ಅಂಚೆನೆ ಬೇರೆ ಬೇರೆ ಪೋದು ಬಲೆ ಬಿಡೋ ಎರೆಗ್ಲ ಮೋಟರ್ ಪಾಡ್ದು ಪೋರೆಗಿಚ್ಚು ಪಂಡ ಮೋಟರ್ ದೈಸ ಒಂಜಿ ವಾಡ ಸ್ಪೀಡ್ ದ ಮೋಟರ್ ಪಾಡೋದು ಕೆಲವಾಗೆಲ್ಲ ಒಂಚೂರು ಕಮ್ಮಿ ಪಂಡ ಆಗಲ ಅಮೌಂಟ್ ಇತ್ತು. ಕರೆಕ್ಟ್ ಕೆಲವೇರೆ ದೊಡ್ಡದಾಗಲ್ಲ ಸ್ಪೀಡ್ ಪಾಡು ಅದು ಬೇಗ ಬಲೆ ಬೇಗ ಬಲ ಅಂಚ
ಲಾಭಾಗಲೇ ಲಾಭ ಈಕ್ವಲ್ ಅದು ಉಪ್ಪಡ್ ಬಂದೋಸ್ಕರ ಒಂದು ಬೇರೆ ನಾಗಲ ಸ್ಟ್ರೆಂತ್ ಮಿತ್ ಡಿಪೆಂಡ್ ನಿಕಲ್ನ ವಾಡದ ಪುದರ್ದ ಅನುವಾದೀಕ್ಷ ಬೊಕ್ಕ ಒಂದು ರೈನಿ ಸೀಸನ್ ಟೈಮ್ ಒಂದು ಫೀಲ್ಡ್ ವರ್ಕ್ ಮಲ್ಪೇರಿ ಸುಮಾರು ಜನ ಬರ್ಪೇರು ಪಂಡ ಮೇಸ್ತ್ರಿ ಬೇಲೆ ಪೇಂಟರ್ ಪಂಡ ಅಗಲೆ ಮತ್ತೆ ಬಂಜಿ ಜಿಂಜಿನ ಬೇಲೆ ಉಂದೆ ಪಂಡ ರೈನಿ ಸೀಸನ್ ಅಂಚ ಒಂದ ಮಸ್ತ್ ಹೆಲ್ಪ್ ಮಲ್ಪುಂಡು ಅದಾಗ ರೈನಿ ಸೀಸನ್ ಪೂರಗಲೆಲ್ಲ ಒಂಜಿ ಜೀವನ ಆಧಾರ ಆಪುಂಡು ಪಂಡ ಪಾಪಗಲ ಜೀವನ ಪೂರ ಒಂದೆಟ್ಟು ಪೋಪು ಆಗಲ್ಲ ಒಂದೆರಡು ಪೋಪು ಬೊಕ್ಕ ಇಂದು ಅರೆಗಲ್ದ ಟೈಮ್ ಪಂಡ ಇಸೆಜ್ಜಿ ನಾನು ಕಾಂಡೆ ಪುಲ್ಲೆಕ್ಕಿಲ್ 4 ಗಂಟೆ ಮತ್ತೆ ಬುಲ್ಟ್ರೋಲ್ ಪಾಡು ನೆಟೆ ಬ್ಯಾತ್ ಮಲ ಮಲ ಬೋಟ್ ಅದೊಂಚೂರು ಎಂಕಲೆ ಪೆಟ್ಟು ಊರುಂಡು ಅತೆ ಮೀನು ಅಂಡ ಎಂಕಾಲಂಚಿನಗಲೆ ಫ್ರೆಶ್ ಮೀನ್ ಕೊರ್ಪಿನಗಲ್ ನಿಕ್ಕಲ್ ಅನ್ಲತ್ತೆ ಪಂಡಾಗಲೇ ಈತ ಕಾರ್ಯಕ್ ಬರ್ರೇಜ್ ಅವ್ ಈತ್ ಮಾರ್ ನೀರ್ ಬಂದು ಉಪ್ಪುಂಡು ಐತೆ ಜಾಸ್ತಿ ಕಾರ್ಯಕ್ ಬರ್ರೇಜ್ ಆಗಲೇ ಪಂಡ ಒಂಚೂರು ಅಪೇಲೆ ಪೋದು ಟ್ರಾಲಿಂಗ್ ಮಲ್ಪೇರೆ ಅದ್ರ ಆಗಲೇ ನೆಟ ಜಾಸ್ತಿ ವೆರೈಟಿ ಮೀನು ಉಪ್ಪುಂಡು ಅದಕ್ಕೋಸ್ಕರ ಆಗಲಿ ಈತ ಕರೆಕ್ಟ್ ಬುಲ್ ಟ್ರಾಲ್ ಪಾಡಂ ಪೋಪೇರ್ ಅನು ಜವತ್ ಪರ್ಮಿಷನ್ ಎಲ್ಲ ಹೊಡಿಜ್ಜಿ ಇಜ್ಜಿದೆ ಪಂಡ ಪಾಪ ಇಂಚಿನ ವಾಡದಾಗಲ್ಲ ಸುಮಾರು ಜನ ಉಪ್ಪೇರತ್ತೆ ಅಂಚ ಆಗಲೇ ಎಂಕಲ್ ಅಂಚಿನ ಸಹ ಮೂಜು ವಾಡು ಉಂಡು ಆಗಲೇ ದಿನ ಪೋಡತೆ ಅಂದ ಅಂಚ ಎಂಕಲ್ ಅದ ಕಮ್ಮಿ ಮೀನ್ ಬರ್ತದೆ ಓಕೆ ಇತ್ತೆ ಒಂಜಿ ಈ ವಾರ್ಡ್ ಎತ್ತು ಜನ ಉಪ್ಪುವಾರ ನಿಖಿಲ್ ಪಂಡ ವಾರ್ಡ್ ಬರ್ಪಿನಗಲ ಆಜಿ ಜನ ಒಂದು ವಾರ್ಡ್ ಎಂಕಿಲ್ ಏನೆಲ್ಲ ಬತ್ತಿನಗಲೇ ಬರ್ಚಿ ಬಂದ ಮ್ಯಾಕ್ಸಿಮಮ್ ಪಂಡ ಒಂಜಿ 50 ಜನ ದೀವಂಬ 50 ಜನ ಪಂಡ ಒಯ್ಪೇರೆ ಪೂರ ಸೇರ್ದು ವಾರ್ಡ್ ಉಪ್ಪುನಗಲೇ ಮತ್ತೆ ಪೂರ ಸೇರ್ದು 50 ಜನ ದೀವಂಬ ಎಸ್ ಇತ್ತೆ ಎಂಕಿಲ್ ಇಂಜಿನ್ ಸ್ಟಾರ್ಟ್ ಮಲ್ತದ್ದು ಬಲೆ ಹಾಕ್ಯಾರಿಗೆ ಪಿದಾಡ್ದ ಇತ್ತೆ ನಮ್ಮ ದೂರ ಬಂದುಲ್ಲ ಇತ್ತೆ ನಮ್ಮ ಚೂರು ಇಂಚ ಟರ್ನ್ ಮಾಡ್ತು ರಿವರ್ಸ್ ಪಾಡುವ ರಿವರ್ಸ್ ಪಾಡ್ಗೆ ಅಲ್ಲ ರೋಪ್ ಪತ್ನ ಅರ್ಧಕ್ಕೂ ಹಿಡ್ದು ನಗಲ್ ಗೆತ್ತೊಂಡ್ರೆ ಬರ್ಪೇರು ಏರು ಅಲ್ಲಿ ಮುಂತು ದಿನ ಒಂತಿದ್ ನಗಲ್ ಬರ್ಪೇರು ಅದೇ ತೊಂಬೇರು ಗೆತ್ತೊಂಡ್ರೆ ಬರ್ಪೇರು ಪಂಡ ಜಾಸ್ತಿ ಕರೆಕ್ಟ್ ಪಂಡ ನಮಕ್ ಮಾದ ಬರ್ಪುಣತೆ ಎಕ್ಸೇಫರ್ ಸೈಡ್ ಗಾರನ್ ಆಗಿ ಅವರು ಎಕ್ಸ್ಟ್ರಾ ರೋಪ್ ಹಿಡ್ದು ಆಗಲಿ ದಕ್ಕು ಅಂಚ ಈತ ಒಂದೇನು ಮೇರೆ ಒಂದು ರೋಪ್ ಕೊರ್ಪೇರ ಕಲೆ ಬರ್ಪೇರು ಆರ್ಲ ಪೋಪೇರ ಅಂಚ ಕರೆ ಪೋಪೆ ಇವಾಗ ನೀವು ನೋಡ್ತಾ ಇದ್ದೀರಾ ನೀರಿನ ಒಂದು ಫ್ಲೋ ಸ್ವಲ್ಪ ಕಡಿಮೆ ಆಗಿದೆ. ನಾವು ಇವಾಗ ನಮ್ಮ ದೋಣಿಯನ್ನು ಹಿಂದಕ್ಕೆ ಹಾಕ್ತಾ ಇದ್ದೇವೆ. ಅಂತ ಹೇಳಿದರೆ ಒಂದು ಟೀಮಿನವರು ಅಲ್ಲಿ ಬಂದು ನಿಂತಾಗಿದೆ, ಇನ್ನೊಂದು ಟೀಮ್ನವರು ದೂರದಲ್ಲಿದ್ದಾರೆ. ನೋಡಿ ಇವರು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದರೆ ಬೋಟ್ ಆಚೆ ಈಚೆ ಹೋಗೋದಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಬಲೆಯ ಒಂದು ತುದಿಯನ್ನು ಒಬ್ಬರು ನೀರಲ್ಲಿ ಇಳಿದು ಅಲ್ಲೊಂದು ಒಬ್ಬರು ದೂರದಲ್ಲಿ ಕಾಣ್ತಾ ಇದ್ದಾರೆ, ಅವರಿಗೆ ಈ ಒಂದು ಬಲೆಯ ತುದಿಯನ್ನು ನಾವು ಕೊಟ್ಟು ಮತ್ತು ನಾವು ಒಂದು ರೌಂಡಾಗಿ ಹೋಗಿ ಬಲೆಯನ್ನು ಹಾಕಿ, 2 ಟೀಮ್ ಇರ್ತಾರೆ. ಒಂದು ಟೀಮಲ್ಲಿ ಈ ಒಂದು ಬಲೆಯ ತುದಿ ಸಿಗುತ್ತದೆ, ಇನ್ನೊಂದು ಬಲೆಯ ತುದಿಯನ್ನು ನಾವು ಒಂದು ರೌಂಡ್ ಅಪ್ ಆಗಿ ಹೋಗಿ ಅವರಿಗೆ ಕೊಡ್ತೇವೆ. ಆ ನಂತರ ಆ ಬಲೆಯನ್ನು 2 ಟೀಮಿನವರು ಎಳಿತಾರೆ. ಎಳೆಯುವಂತಹ ಒಂದು ವಿಧಾನವನ್ನು ನಾನು ನಿಮಗೆ ತೋರಿಸ್ತೇನೆ. ಆರವೇನು ಲಾಗಿದ್ದು ಆ ರೋಪುನು ಅರೆ ಕೊರ್ಪೇರು, ಅಲ್ಪವರೇ ಉಂತುದೇರು ಅರೆ ಕೊರ್ಪೇರು ತೂಕೈತೆ. ಓ ಮೋದದಲ್ಲಿ ಎಂಚೊಂಡು ಎಸ್ ಆರು ನೀರಿಗೆ ಲಾಗಿಯರು. ಇತ್ತೆ ಒಂದು ರೋಪುನು ಒಂದ್ ಸೈಡ್ ದ ರೋಪ್ ಅರೆ ಹೋದ್ ಕೊರೊಂದುಲ್ಲೇರು. ಸೊ ಎಂಕಲಿತೆ ಬಲೆ ಹಾಕೊಂಡ್ ಬರೋಂದುಲ್ಲ, ಒಂದ್ ಸೈಡ್ ದ ರೋಪ್ ಬರಿ ಅದಲ್ಲ ರೋಪ್ ಐಕ ಬಲೆಗೆ ಅಟ್ಯಾಚ್ ಮಾಡ್ತಾರೆ. ಓಕೆ, ಇವಾಗ ಬಲೆಯನ್ನು ಹಾಕ್ತಾ ಬರ್ತಾ ಇದ್ದೇವೆ. ನೋಡಿ ನೀವು ನೋಡ್ತಾ ಇದ್ದೀರಾ, ಬಲೆಯನ್ನು ನಾವು ನೀರಿಗೆ ಹಾಕ್ತಾ ಬರ್ತಾ ಇದ್ದೇವೆ. ಒಂದು ಸೈಡಲ್ಲಿ ಇರುವಂತಹ ಒಂದು ಬಲೆಯ ರೋಪನ್ನು ನಾವು ಅಲ್ಲಿ ದಡದಲ್ಲಿ ಕೊಟ್ಟು ಬಂದ್ವಿ. ಹಾಗೆಯೇ ಇನ್ನೊಂದು ಸೈಡ್ ಇರುವಂತಹ ರೋಪನ್ನು ನಾವು ಇನ್ನೊಂದು ದಡದಲ್ಲಿರುವಂತಹ ಟೀಮ್ನವರಿಗೆ ನಾವು ಅದು ಇನ್ನೊಂದು ರೋಪನ್ನು ನಾವು ಕೊಡ್ತೇವೆ. ನೀವು ನೋಡ್ತಾ ಇದ್ದೀರಾ, ಇವಾಗ ನಾವು ಒಂದು ರೌಂಡ್ ಅಪ್ ಆಗಿ ಹೋಗ್ತಾ ಇದ್ದೇವೆ. ನೋಡುವ ಏನಂತ ಹೇಳ್ತಾರೆ, ಕೇಳುವ ಬನ್ನಿ. ಅರೆ ದಾದವಂತೆ ಡ್ರೈವರ್ಗೆ ಅರೆ ದಾದವಂತೆ ಇಂಚ ಡ್ರೈವರ್ ಬಂದೆ ಬಂತು ಅರಿಯಲೋಡ ಅಂಡ ಬ್ಯಾತ ಇಂಚ ದಂಡು ಬಸ್ ಒಂದು ಈ ಸ್ವಲ್ಪ ಅದು ಅಬರ ದಂಡೆಲ ಇತ್ತೆ ಅಬರ ದಂಡೆಲ ಪಂಪಿನಾಯಗು ಚೇತುಗು ಚೇತು ಮಂಜುಲಂಗಿ ಆಪೇಳಿಲ್ಲ ಸತೆ ನಮ್ಮ ಬಾಲೆ ಬುಡ ಒಂದು ಬರೋಂದಿಲ್ಲ, ನಿಖಿಲ್ ತಗೊಂದಿಲ್ಲಾರು ಐತೆ ಏನ ಮೀನು ಹಾಕೊಂಡು ಬಂದು ನನ್ನ ತೂಗೋಡು ಮೀನು ಈಗ ಕೆಲವು ಸಲ ಮೀನು ಜಾಸ್ತಿ ಇತ್ತು ಮತ್ತೆ ಗಿಡಿ ಬಾರ್ಕೊಂಡು ಅಲ್ಪ ಪಕ್ಕಿ ಬರ್ತಂತಲ್ಲ. ಓಕೆ ಓಕೆ ಓಕೆ, ಆ ಪಕ್ಕಿ ಬಾರ್ಕೊಂಡು ಒಂಜಿ ಸೂಚನೆ ಕೊರ್ಪಿನ ಸೂಚನೆ ಕೊರ್ಪುಂಡು ಮೀನು ಲಾಗಿನ ಮೀನ್ ದಾಲೆತ್ತು ನಾವು ಅದು ಬಾರ್ಕೊಂಡು. ಓಕೆ, ಆ ಲೆಕ್ಕ ಹೊಡಿತೆ ನಮಕ್ ಮೀನು ಆತನ ಬಂದ ಒಂಜಿ ಲೆಕ್ಕ ಉಂಡು. ಏನ ಅತ್ತ ಲಾಗಿನ ಮೀನು ಏನೆಲ್ಲ ಇತ್ತು ಬಾರ್ಕೊಂಡು ಬರ್ಪುಂಡು ರಡ್ಡು ಬರ್ತಂತಲ್ಲ. ನಿಗಲಿಗ್ ತೋಜುಂಡೆ ಜಗತ್ತುಜಿ ಅತ್ತಿಯ ಲಾಗಿನ ಮೀನು ರೋಪ್ ತೋಜುಂಡೆ ಜಗತ್ತುಜಿ ಒಂಜಿ ಸುತ್ತ ರೋಪ್ ಪಾಡ್ಯ
ಉಂದೆಕ್ ಕೈರಂಪಣಿ ಅಂತ ತೋಜೊಂದುಂಡು ಉಂದೆಕ್ ಕೈರಂಪಣಿ ಫಿಶಿಂಗ್ ಅಂತ ಮನ್ಪೇರು ಉಂದೆತ ಮೀನು ಆಕ್ಚುಲಿ ಮಸ್ತ್ ಫ್ರೆಶ್ ಉಪ್ಪುಂಡು ಐತೆ ತೂಕ ಒಂದು ಸಾಧಾರಣ ಒಂದು ಏತ್ ದೂರ ಬರ್ಪುಂಡು ಒಂದು 230 ಮಾರ್ಪ 50 ಮಾರ್ಪ 300 ಮುಟ್ಟ ಮಾರ್ಪ 300 ಮುಟ್ಟ ಬರ್ಪುಂಡು ಅದೇ ಬಲೆ 300 ಮಾರ್ಪ ಅನ್ಪೇರೆ ಇತ್ತೆ ಒಂದು ಬಲೆ ಉಲೈ ಇತ್ತಿನ ಫಿಶ್ ನಮಕ್ ದಿಕ್ಕೊಂಡು ಅದೇ ಸಿಕ್ಕೊಂಡು ಪಂಡ ಇತ್ತೆ ಪಂಡ್ರೆ ಅಬ್ಜಿ ಭೂತ ಎತ್ತೆ ನೋಡದೆ ನಮ್ಮ ಅಲ್ಪ ರೋಪ್ ಕೊಡ್ತಿತ್ತೆ ಪಿದಾಯ್ ಬೋರೆಲ್ಲ ಅವು ಆಯ್ತು ಪಿದಾಯ್ ಬೋರೆಗ್ಲ ಚಾನ್ಸಸ್ ಉಪ್ಪು ಪಂಡ ಭೂತ ಇದ್ದ ಮೀನ್ ಮಾತ್ರ ಬೇತ ಮೀನ್ ಹಾಕಿ ಬೋಪಿಜಿ ಕಮ್ಮಿ ಬೋಪಿ ಇತ್ತೆ ಗೋವಿಂದ ಗೋವಿಂದ ಅವು ಇತ್ತೆ ಎಂಕಲ ಮಿಡಲ್ ಬಲೆದ ಹಾಂಡ್ ಬಂದ್ಪರೆ ಅವು ಮಿಡಲ್ ಅಲ್ಪ ಬಾಲ್ ಇತ್ತೆ ನಮ್ಮ ಏತ್ ಬತ್ತ ಬಂದ್ಪರೆ ಅವು ರೋಪ್ ಅಲ್ಲ ಐಕ್ ಬಾಲ್ ರೋಪ್ ಇತ್ತೆ ನಮ್ಮ ಏತ್ ಬತ್ತ ಆತೆ ಬಿರಬಹುದಿಲ್ಲ ಆತೆ ಎಂಚಿ ಬತ್ತದ ಒಂಚೂರು ಬಿರಬಹುದು ಇತ್ತೆ ನಮ್ಮ ವಾಡ ತಿರ್ಗಂಡು ಅದೇ ಪಿರ ಇತ್ತೆ ಪಿರ ಕರೆಗೆ ತಿರ್ಗೊಂಡು ಇತ್ತೆ ಕರೆಗೆ ತಿರ್ಗೊಂದುಂಡು ಅಲ್ಪ ನನ್ನ ಕುಡನ್ ಸೈಡ್ ಎಂಡ್ ಜನ ಉಸಿದೇರು ಕಾತಂದು ಇತ್ತೆ ಅಲ್ಪ ಕೊಡಂಜಿ ಎಂಡ್ ನಮ್ಮ ಜನ ಉಸುದೇರು ಕಾತಂದುಲೇರು ಒಂದು ತುದಿನ ಅಗಲೆ ಕೊರ್ಪ ಎಂಡ್ ಅದೇ ಓಕೆ ಒಂಜಿ ತೂವೊಂದುಲ್ಲ ರೂ ಅಲ್ಪ ಪತ್ತದೇರು ಅಕ್ಕಲು ಅಂಚೆನೆ ಇತ್ತ ಕುಡಂಜಿ ಮುಲ್ಪ ಕಾತೊಂದುಲ್ಲೇರು ಇನ್ನಿತ ವೆದರ್ ಮಾತ್ರ ಒಂಜಿ ಬಾರಿ ಮಸ್ತ್ ಖುಷಿ ಆಪುಂಡು ರಬ್ಬರ್ ಬದಷ್ಟು ರೋಪ್ ಗಾಲಿ ಬಿಡ ಬಗ್ಗ ಹೊಡೆದ ಪಂಡ ಒಂದು ಮೋದೋಗು ವಾಡೋನು ಕರೆಕ್ಟ್ ಒಂದೇಟು ಮೋದ ಬರ್ಪುಣ ಅದೇ ಐಟ್ ವಾಡ ಅಂಚಿಂಚ್ ಮೂವ್ ಆಪುಣ ಅದಕ್ಕೋಸ್ಕರ ವಾಡನು ಕರೆಕ್ಟ್ ಗ್ರಿಪ್ ಬತ್ತೇರಿ ಈಗ ಐ ರೋಪ್ ಹೊಡೆದವೇನು ಪತ್ತು ಈಗ ಆಲದ ಬಗ್ಗ ಬತ್ತ ಆಲದ ಬಗ್ಗ ಬತ್ತ ಈಗ ರೋಪ್ಗೆ ಆಲದ ಬಂದ್ಪೇರೆ ಓಕೆ ಆಲದ ಬಗ್ಗ ಕಡ್ಲು ಬರ್ಪುಣ ಅಂಚ ಐತ ಮಿತ್ತು ಡಿಪೆಂಡ್ ಆಪ್ ಕಡ್ಲೆ ಎಂಚ ಬರ್ಪುಣ ಐತ ಮಿತ್ತು ಡಿಪೆಂಡ್ ಓಕೆ ಇತ್ತೆ ಬಲೆ ಪೂರ ಕಾಲೆ ಆತನ್ ಪೂರ ಬಲೆ ಪೂರ ಅಂಚಿಡೆ ಎಂಚ ರೋಪ್ ಎಂಡ್ ಕೊರ್ತಾ ಅಂಚೆ ನೆಟಲ್ ಅಂಚೆನೆ ಇತ್ತೆ ಕಾಲಿಪ್ಪು ನಮ್ಮಡ ರೋಪ್ ಮಾತ್ರ ಇತ್ತೆ ನಮ್ಮ ಕಡ್ಲಿಗೆ ಅಂಚಿಂಚು ವಾಡ ಪನ್ನು ಐಕೋಸ್ಕರ ಇತ್ತೆ ಕರೆಕ್ಟ್ ಬತ್ತ ನಮ್ಮ ಸೊ ಇತ್ತೆ ವೈಪೇರೆಗ್ ಮೊಗಲ್ ಮತ್ತ ಕಾತ್ಗುಲ್ದೇರು ನಾವು ಇವಾಗ ಬಲೆಯನ್ನು ಹಾಕಿ ನಾವು ದಡಕ್ಕೆ ಬಂದಿದ್ದೇವೆ. ನೀವು ನೋಡ್ಬೋದು ನಾವು ಹಾಕಿರುವಂತಹ ಬಲೆಯನ್ನು ಎಳಿಲಿಕ್ಕೆ ಇಷ್ಟೊಂದು ಜನ ಇದ್ದಾರೆ. ಇಷ್ಟೇ ಜನ ಇನ್ನೊಂದು ಕಡೆ ಇದ್ದಾರೆ. 2 ಕಡೆ ರೋಪ್ ಇದೆ. ಆ ರೋಪಿನ ಸಹಾಯದಿಂದ ನಾವು ಹಾಕಿರುವಂತಹ ಬಲೆಯನ್ನು ನಾವು ಇವಾಗ ಎಳಿಬೇಕು. ನೀವು ನೋಡ್ಬೋದು ನಾವು ಬಂದಿರುವಂತಹ ದೋಣಿ ಇದೆ. ಈ ದೋಣಿ ಪುನಃ ನೀರಿಗೆ ಹೋಗಿ ಅಲ್ಲಿ ಮಿಡಲಲ್ಲಿ ಸ್ವಲ್ಪ ಸಿಕ್ಕಿ ಬೀಳ್ತದಂತೆ. ಅದಕ್ಕೋಸ್ಕರ ಅವರು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು ನೋಡಿ ಎಷ್ಟೊಂದು ಕಷ್ಟ ಇದೆ. ಮೀನುಗಾರರ ಬದುಕು ಎಷ್ಟೊಂದು ಕಷ್ಟ ಇದೆ ಅಂತ ನೀವು ನೋಡ್ಬೋದು. ನೋಡಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ನಾವು ಹೇಳ್ತೇವೆ ನಮಗೆ ಫ್ರೆಶ್ ಮೀನು ಕೊಡಿ, ಮೀನಿಗೆ ಅಷ್ಟು ರೇಟಾ ಇಷ್ಟು ರೇಟಾ ಅಂತ ನಾವು ಕೇಳ್ತೇವೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ತದೆ ಮೀನು ಹಿಡಿಯುವುದು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಶ್ರಮ ಪಡ್ತಾರೆ ಅಂತ ನಿಮಗೆ ನಾನೊಂದು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಮತ್ತೆ ರೋಡ್ ಸೈಡ್ ಎಲ್ಲ ಹೋಯ್ತಂದಿಲ್ಲೇರು ಓಕೆ ನಾನು ಬಲೆ ಮುಟ್ಟವರ್ ತಿವಕ್ಕ ಕೆಲ ಬಲೆ ಪೋಪ ಕಲ್ಲರ ದಕೊಂಬ ಇದೆ ಅವೇನ್ ದೊಂಕೆರೆ ಬಂದು ಪೋಪ ಓಕೆ ಪಂಡ ಮೀನಿತ್ತಿನ ಪಿದೆ ಪೋರೆ ಬಲೆ ಅವ್ ಲಕ್ಕದ ಉಪ್ಪುಣ ಒಂಚೂರು ನೆಲಕ್ ಟಚ್ ಆಪಿ ಲಕ್ಕದ ಒಂಕೊಂದು ಉಪ್ಪು ಅಂಚ ಮೀನಿತ್ತಿನ ಬರ್ಪುಣ ಅಂಚ ಇತ್ತೆ ಒಂದೇನು ಇತ್ತೆ ಈತಿ ಜನ ಸೇರ್ದು ಒಯ್ಪುನತೆ ಒಂದಕ್ಕೆ ಎಂಕಲ್ ಕಡೆ ಬಂದ್ಪ ಎಂಕಲ ಬಂದೇಟು ಕಡೆ ಬಂದ್ಪ ರೋಡ್ ಸೈಡ್ ಬಲ ಪಾಡ್ದು ಒತ್ತಂ ಬರ್ತಿ ಆಗಲ್ಲ ಮೊಗಲ ಇಕ್ವಲ್ ಆದಿತ್ತೆ ಇಡ ಇಂಚ ಕರೆಕ್ಟ್ ಅದು ಉಪ್ಪುಣು ಆಗಲ್ಲ ಬಲ ಪಾಡ್ದು ಪಿರೋ ಸಂಬರ್ಪೇರ ಅದರ ಟೈಟ್ ಅದು ಉಪ್ಪುಣು ಅಂಚ ಇತ್ತೆ ನಮ್ಮ ಪಾಡ್ದಿನಂಚಿನ ಬಲೆನು ಒಯ್ಪುನ ಆತೆ ಎಸ್ ಓಕೆ ಇತ್ತೆ ನಿಖಿಲ್ ತೂಂದುಲ್ಲಾರ ನಮ್ಮ ಇತ್ತೆ ಎಂಚಿನ ಬಲೆ ಮಾತ ಬುಡ್ದು ಬೈದನ ಪಡ್ಡಾಯ್ಬೋದು ಅವೇನಿತ್ತೆ ಎಂಕಿಲ್ ಒಯ್ತೊಂದುಲ್ಲ ತೂಕ ನಮ್ಮ ಐತೆ ಎಂಚ ಅಂಚಿಡ್ಲ ಒಂಜಿ ಟೀಮ್ ದಾಖಲೆ ಒಯ್ತೊಂದುಲ್ಲೇರು ಲಾಸ್ಟ್ ಎಂಡ್ ಅಲ್ಪೊಂಡು ಪಕ್ಕಿದೋಜುಂಡೆ ವೈಟ್ ಅಲ್ಪೊಂಡು ನಮ್ಮ ಬುಡ್ತಿನಂಚಿನ ಬಲೆ ದೂರೋಡು ನಿಗಲೆ ತೋಜುಂಡೆ ಗೊತ್ತು ಸ್ವಲ್ಪ ಪಕ್ಕಿಲ್ ಬರೋಲ್ಲ. ಸೊ ಆತ ದೂರೋಡ್ದು ಉಂಡು ಬಲೆ ಅವೇನು ನಮ್ಮೈತೆ ಒಯ್ಪೋಡು.
ಉಂದಿತ ಒಯ್ಪೇರೆ ಸಾಧಾರಣ ಏತ್ ಬರ್ತಾ ಗುಣ್ಣ ಒಂದ್ ಅರ್ಧ ಗಂಟೆ ಇಜಿನ ಮುಕ್ಕಾಲ್ ಗಂಟೆ ಆತ ನಮ್ಮ ನೀರ್ದ ಫ್ಲೋ ಬಕ್ಕ ಮಗಲ್ ಜನತ ಮಿತ್ತ ಡಿಪೆಂಡ್ ಆಗ್ತದೆ ಜನತ ಮಿತ್ತ ಡಿಪೆಂಡ್ಗೆ ಮಕ್ಕಳೆಂಚ ಒಯ್ಪೇರು ಏತ್ ಜನ ಏತ್ ಜನತ ಬಲ ಉಪ್ಪುಂಡು ಏತ್ ಜನತ ಬಲ ಉಪ್ಪುಂಡು ಐತ ಮಿತ್ತ ಡಿಪೆಂಡ್ಗೆ ಮಿನಿಮಮ್ ಒಂಜಿ ಅರ್ಧ ಗಂಟೆ ಆಪುಂಡು ಬಾನೊಂದುಲ್ಲೇರು ಐತ ತೂಕ ನಮ್ಮ ನನ್ನ ಬಲೆ ಒಯ್ಪುನ ತೂಕ ಒಯ್ತೊಂದುಲ್ಲೇರು ಅಲ್ಲೊಂದು ಅಕ್ಕ ಬತ್ತ ಕುಲ್ದೇರು 6 ಬತ್ತ ಕುಳ್ಳಾಗೆ ಮೀನು ಉಂಡು ಬಂದ ಲೆಕ್ಕಾಗೆ ತೂಕ ಐತೆ ನಮ್ಮ ಬಾರ್ದಿ ನೆಂಚಿನ ಬಲೆ ಇಟ್ಟು ಏತ್ ಮೀನು ತಿಕ್ಕೊಂಡು ಬಂದು ತೂಕ ಸೊ ಬಲೆ ನೀವು ನೋಡ್ಬೋದು ನಾವು ಹಾಕಿರುವಂಥ ಬಲೆ ಎಲ್ಲ ಹತ್ತಿರ ಬರ್ತಾ ಇದೆ. ಇಷ್ಟು ಜನರ ಸಹಾಯದಿಂದ ನಾವು ಬಲೆಯನ್ನು ಎಳಿತಾ ಇದ್ದೇವೆ. ಹಾಗೆಯೇ ಆ ಕಡೆಯಿಂದ ಇಷ್ಟೇ ಜನ ಆ ಕಡೆಯಿಂದ ಸಹ ಎಳಿತಾ ಇದ್ದಾರೆ. ನೋಡಿ ನಿಮಗೆ ಕಾಣ್ತದೆ ಅಲ್ಲಿ ದೂರದಲ್ಲಿ ವೈಟ್ ಕಾಣ್ತಾ ಇದೆ ನೋಡಿ, ಅಲ್ಲಿದೆ ನಮ್ಮ ಬಲೆ. ತುಂಬ ಹತ್ತಿರ ಬಂತು. ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಎಳೆದು ನಾವು ಹತ್ತಿರ ಹೋಗ್ತಾ ಇದ್ದೇವೆ. ಅದರ ಮಿಡಲಲ್ಲಿ ಇರುವಂತಹ ಮೀನು ನಮಗೆ ಸಿಗ್ತದೆ. ನಿಮಗೆ ನಾನು ತೋರಿಸ್ತೇನೆ ಇವಾಗ. ಇನ್ನೂ ಸಹ ಹತ್ತಿರ ಆಗುವಾಗ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಒಬ್ಬರು ಲೇಡಿ ಬಂದಿದ್ದಾರೆ. ಅವರು ಅದರಲ್ಲಿರುವಂತಹ ಮೀನನ್ನು ತೆಗಿತಾರಂತೆ ಮನೆಗೆ ಪದಾರ್ಥಕ್ಕೆ. ಅವ್ರು ಹೇಳಿದರು ಅವ್ರ ಮೀನಿದ್ದರೆ ಗೊತ್ತಾಗ್ತದಂತೆ, ಅದಕ್ಕೋಸ್ಕರ ಬರ್ತಾರಂತೆ ಇಲ್ಲೇ ಹತ್ತಿರದವರು. ಅವರಿಗೆ ಮನೆಗೆ ಪದಾರ್ಥಕ್ಕೆ ಅದರಲ್ಲಿರುವಂಥ ಸಣ್ಣ ಮೀನನ್ನು ತೆಗಿಲಿಕ್ಕೆ ಇವರು ಬಿಡ್ತಾರಂತೆ. ಇದು ನಾವು ಹಾಕಿರುವಂತಹ ಬಲೆಯ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ. ಆವಾಗದಿಂದ ನಾವು ರೋಪನ್ನು ಇಳಿತಾ ಇದ್ವಿ, ಇವಾಗ ಬಲೆ ಬಂದಿದೆ. ಬಲೆ ಬಂದಿದೆ ಅಂತ ಹೇಳಿದರೆ ಇನ್ನೂ ಹತ್ತಿರ ಇದೆ. ಇನ್ನು ನಮ್ಮದು ಒಂದು ಅರ್ಧ ಗಂಟೆ ಎಳೆದಿದ್ದಾರೆ. ಮುಕ್ಕಾಲು ಗಂಟೆ ಟೈಮ್ ಅಂತೆ ಅವ್ರು ಹೇಳಿದರು. ಅರ್ಧ ಗಂಟೆ ಎಳಿಲಿಕ್ಕೆ ತಗೊಂಡಿದ್ದಾರೆ. ಯಾಕೆ ಹೇಳಿದರೆ ಇವರು ಎಷ್ಟು ಸ್ಪೀಡ್ ಮಾಡ್ತಾರೆ ಅಷ್ಟು ಬೇಗ ಬಲೆ ಬರ್ತದಂತೆ. ನೋಡಿ ನಮಗೊಂದು 2 ಮೀನು ಸಿಕ್ಕಿದೆ. ನೋಡುವ ಇನ್ನು ಯಾವುದೆಲ್ಲ ಮೀನು ಸಿಗ್ತದಂತೆ ಎಲ್ಲ ನೋಡುವ, ಅವರ ಹತ್ರ ಮಾತಾಡುವ. ನೀರ್ದ ಫ್ಲೋ ಉಂಡತೆ ಬಲೆ ಮಾತ್ರ ತಿರ್ಗು ಬೂರು ಮುಂದಕ್ಕೆ. ಓಕೆ ಅಂಚಾಯ್ಕ ತಿರ್ಗು ಬೂರೆ ಬಲ್ಲಿ ಬಂದು ಅಗಲು ಒಯ್ತು ನಾವೇನು ಜಾರಿ ಇಂಚಿದಾರೆ ಅವು ತಿರ್ತದ ಪಾರ್ಟ್ ಉಂಟು ಕಲ್ಲರೆ ಬಂದ್ಪೇರೆ ಅವೇನು ದೊಂಕೊಂಡು ಆಯ್ತು ಮೀನು ಬರ್ಕೊಂಡು ಉಲಾಯ್. ಮತ್ತೆ ನಮಕ್ ಬತ್ತಿ ಎಂಚ ಸಿಕ್ಕೊಂಡು ಬಣ್ಣ ಅಂಚ ಸಿಕ್ಕಿನಿ ಅವ್ರು ದೊಂಕೊಂಡಿಲ್ಲ ಮೀನು ಬರ್ತದೆ. ಅವಾಗಲೂ ಇಂಚಿನ ಬಲೆ ಒಯ್ತೊಂದಿಲ್ಲ ಆಯ್ತು ತುಯ್ ಬಕ್ಕ ಗೊತ್ತಾಗ ನಾ ಬತ್ತಿ ಮೀನು ಬರ್ತದೆ. ತೂಕ ನಾವು ಆವಾಗ ಹೇಳಿದಾಗೆ ಇದಕ್ಕೆ ಕೊಂತಿ ಮೀನು ಅಂತ ಹೇಳ್ತಾರೆ. ಆವಾಗ ಒಬ್ಬರು ಲೇಡಿ ಬಂದಿದ್ರಲ್ಲ, ಈ ಮೀನಿಗೋಸ್ಕರ ಅವ್ರು ಬರೋದು. ಅವರಿಗೆ ಮನೆಗೆ ಪದಾರ್ಥಕ್ಕೆ ತಗೊಂಡೋಗ್ಲಿಕ್ಕೆ ಬಿಡ್ತಾರಂತೆ. ಅಂದರೆ ಬಲೆಯ ಒಳಗಿದ್ದ ಮೀನನ್ನು ಕೊಡೋದಿಲ್ಲ, ಬಟ್ ಅದು ಎಳಿಬೇಕಾದ್ರೆ ಅದರಲ್ಲೆಲ್ಲ ಕೆಲವೊಂದು ಮೀನೆಲ್ಲ ಬರ್ತದೆ, ಅದನ್ನೆಲ್ಲ ಇವರು ಕೊಡ್ತಾರಂತೆ. ನೋಡುವ ಇವಾಗ ಬಲೆ ಎಲ್ಲ ಹತ್ತಿರ ಬರ್ತಾ ಇದೆ. ನೋಡ್ಬೋದು ಇದೊಂದು ಕೊಂತಿ ಮೀನು. ಇದರ ಬಾಯಿ ನೋಡಿ ಎಷ್ಟೊಂದು ಚೂಪಿದೆ ಅಂತ. ಹಾಗೆಯೇ ಇನ್ನೊಂದು ಮೀನು ಬಂತು ನೋಡಿ. ಇದಕ್ಕೆ ಮೋಸ್ಟ್ಲಿ ಬತ್ತಿ ಏನೋ ಹೇಳ್ತಾರೆ, ಬತ್ತಿ ಅಂತ ಹೇಳ್ತಾರೆ ನೋಡಿ. ಫ್ರೆಶ್ ಇದೆ ನೋಡಿ. ಇಷ್ಟೊಂದು ಫ್ರೆಶ್ ಆಗಿರುವ ಮೀನಂತೂ ನೀವು ನೋಡಲಿಕ್ಕಿಲ್ಲ. ಯಾಕೆ ಹೇಳಿದರೆ ನಿಮಗೆ ಬ್ಯಾಂಗ್ಳೂರಲ್ಲಿ ಮತ್ತು ಯಾವುದೇ ಕಡೆ ದೂರದಲ್ಲಿರುವಂತಹ ಒಂದು ಜನಗಳಿಗೆ ಫ್ರೆಶ್ ಆಗಿರುವಂಥ ಮೀನಿನ ಬಗ್ಗೆ ನಿಮಗೆ ದೂರದಲ್ಲಿ ಕೂತವರಿಗೆ ಕೆಲವರಿಗೆ ಗೊತ್ತಿರಲ್ಲ ಮೀನು ಯಾವ ಥರ ಹಿಡಿತಾರೆ, ಎಷ್ಟು ಫ್ರೆಶ್ ಇರ್ತದೆ, ಎಷ್ಟು ಕಷ್ಟಪಡ್ತಾರೆ, ನಮ್ಮ ಮೀನುಗಾರರು ಎಷ್ಟು ಕಷ್ಟಪಟ್ಟು ನಮಗೆ ಮೀನನ್ನು ತರ್ತಾರೆ ಅಂತ ಕೆಲವರಿಗೆ ಗೊತ್ತಿರಲ್ಲ. ಆದ್ದರಿಂದ ನಾನು ಈ ಒಂದು ಬ್ಲಾಗಲ್ಲಿ ನಾನು ಮೀನು ಹಿಡಿಯೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಇನ್ನೂ ಸಹ ಆಗಲಿಲ್ಲ, ಇನ್ನೂ ಸಹ ಒಂದು 70% ಆಗಿರೋದು. ಇನ್ನೂ 30% ಕೆಲಸ ಇನ್ನೂ ಬಾಕಿ ಇದೆ. ನಿಮಗೆ ನಾನು ತೋರಿಸ್ತೇನೆ, ಬನ್ನಿ. ನನ್ನ ತೂಡು ಏತ್ ಮೀನು ಉಂಡು ದಾದ ಕತೆ ಒಂದು ತೂಡು. ಮೈ ಗಾಡ್ ಚಂಡ್ಯಾಯ ಇಲ್ಲಿ ಏತೊಂಜಿ ಬಂಗೊಂಡು ತುಲೆಗೆ ಒಂಜಿ ಕೈರಂಪಣಿ ಮೀನು ಪತ್ತುನ ಇತ್ತೆ ತೂಫಾನ್ ಅಂಚಾದ ಮೀನು ಮಾತ ಒಂತೆ ಕಮ್ಮಿಂಡುಗೆ ಎಂಕಲೆಗ್ ಲೈಟ್ ಪೋರೆಗಾಜಿ ಮಸ್ತೊಂತೆ ನೀರೊಂತೆ ರಫ್ ಇತ್ತುಂಡು ವಾಡಾಡು. ಫೈನಲಿ ಅದು ಇತ್ತೆ ತೂಕ.
ಇಲ್ಲೊಂದು ಜೇತೊಂಜಿ ಬಂಗ ಉಂಡು ಪೈಪನು. ಎಸ್ ನಮ್ಮನ ಫೈನಲಿ ಮೈನ್ ಬಲೆ ಮುಲ್ಪ ಬರ್ತುಂಡು. ಅಲ್ಪ ನಿಖಿಲ್ ತೂವಂದುಲ್ಲಾರು ಲಾಗಿ ಒಂದುಂಡು. ಮೋಸ್ಟ್ಲಿ ಕೊಂತಿ ಜಾಸ್ತಿ ಉಂಡು. ದೇವನ್ನಾಗ ಕೊಂತಿದ ಚೂಪ್ ಮುಳ್ಳು ತೋಜೊಂದುಂಡು. ಓ ಓ ಮೀನ್ ಪೂರ ಮೂಲ್ ಪಾರೊಂದುಂಡು. ಓ ಮೂಲ್ ಪೂರ ಪಾರೊಂದು ತೋಜುಂಡು. ಒಂದು ಚೀಂಕಾಟೆ ಒಂದು ತಾಗುಂಡು ಮುಟ್ರೆ ಬಲ್ಲಿಗೆ ಮೀನ್ ಪೂರ ಪಾರ್ನ ತೋವರು. ಫೈನಲಿ ಬಲೆ ಕರೆಕ್ ಬರ್ತಂಡು. ದಾಲ ಇಜ್ಜದೆ ಅದೇ ಓ ಬಂಗಡೆ ಫ್ರೆಶ್ ಬಂಗಡೆ ಫ್ರೆಶ್ ಬಂಗಡೆ ನಮ್ಮ ತಿನ್ಪಿನಂಚಿನ ಒಂದು ಫ್ರೆಶ್ ಬಂಗಡೆ ಜೀವದ ಬಂಗಡೆ ಬಂಗಡೆ. ಎಸ್ ಫ್ರೆಶ್ ಮೀನು ನಿಖಲ್ ತೊಗೊಂದಿಲ್ಲರು. ಏನು ಒಂದು ಏನು ಮೀನ್ದ ಬುದರಿ ಒಂದಕ್ಕೆ ಪೂ ಮೀನ್ ಪನ್ಪೇರಿಗೆ ಫ್ರೆಶ್ ಒಂದು ಎಸ್ ಒಂದೆಟ್ಟು ಪೂರ ಜಾತಿದ ಮೀನುಂಡು. ಬಂಗಡೆ ಉಂಡು. ಒಂದು ರಾಮಸ್ ಮೀನು. ರಾಮಸ್ ಮೀನ್ ಪನ್ಪೇರಿಗೆ ಅಂಚನೆ ಜಾಸ್ತಿ ಅದು ಬತ್ತಿಯ ಜಾಸ್ತಿ ಅದು ಪುನೆಟ್ಟು ಬತ್ತಿ ಪುನೆ ಜಾಸ್ತಿ ಕೊಕ್ಕರ್ಲ ಬಂಗಡೆ ಎಲ್ಲ ಉಂಡಿಗೆ ಬತ್ತನ್ ಬತ್ತನ್. ಎಸ್ ಬಂಗಡೆ ಮೀನ್ಲ ಕೊಕ್ಕರ್ಲ ಮೀನ್ಲ ಒಂದು ಕಾಸ್ಟ್ಲಿ ಮೀನಿಗೆ ಫ್ರೆಶ್ ಇದೆ ಮೀನು. ಮುಕ್ಕಲೆ ಮತ್ತೆ ಒಯ್ತೀನಿ ಒಂದು ಪಲ ಮೀನು ಪಲ ಮೀನು ಒಂದು ಪಲ ಮೀನು ಒಂದಕ್ಕೆ ಪಲೈ ಮೀನ್ ಬಂತ ಅಂಚನೆ ಮೀನ್ ಕಮ್ಮಿ ಉಂಡು ಈ ಸರ್ತಿ. ಮೀನ್ ದಾಲೆಜ್ಜಿಗೆ ಒಂದು ಆಕ್ಚುಲಿ ಮೀನ್ ದಾಲ್ ಹತ್ತಿಗೆ ಆಗಲೇ ಗೊಡೆಗ್ಲೆ ಯಾವ್ಜಿ ಒಂದು ಮೀನು ಬಾರ್ ದಿನಕ್ಕೆ ನಮ್ಮ ಸಪ್ರೇಟ್ ಮಲ್ಪೋಡು ಮೀನು. ನೀವು ಬೆಲ್ಲ ತೂಲಾರ್ನ ಚಾನಲ್ ತುಲ ಒಂದು ಬಯ್ಯ ಅಂದ್ರೆ ಬಯ್ಯ ಒಂದು ಬಯ್ಯ ಏರಿ ಏರಿ ಮೀನು ಅದು ಏರಿ. ಓಕೆ ಫ್ರೆಶ್ ಆದ ನಿಗಲ್ ತೂವಲ್ಲಿ ಒಂದು ಬಂಗಡೆ ನಮ್ಮ ತಿನ್ಪಿನಂಚಿನ ಫ್ರೆಶ್ ದ ಬಂಗಡೆ ಮಲ್ಲ ಸೈಜ್ದ ಪೂರಾ ಜಾತಿದ ಮೀನ್ಲ ಒಂದಿಟ್ಟು ತಿಕ್ಕೊಂಡು ಬರಾಯಿ ಮೀನು ಮನ್ಪೇರ ಅಂದ ಒಂದಕ್ಕೆ ಗೊತ್ತುಜ್ಜಿ ಕ್ಲೀನ್ ಮಲ್ಪೇರಿಗೆ ಬತ್ತಂಪು ಒಂದುಲ್ಲೇರು. ಒಂದೊಂದು ಕನ್ನಿ ಪತ್ತಿಗೆ ಹಿಡಿಗೆ 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 ಮೇರೆ ಮೊಗಲ್ ನೈಟ್ ಸೀನಿಯರ್ ಪಂಡ ಮೇರೆಗೆ ಸರ್ ಇರ್ನ ಪುದರ್ ವಾಸಣ್ಣೆ ಬಂದಿಗೆ ಮೇರ್ನ ಪುದರ್ ಮೇರ್ ಮೋಸ್ಟ್ ಸೀನಿಯರ್ಗೆ ಮೊಗಲ್ನ ಟೀಮ್ದ ನಿಗಲ್ಲ ಟೀಮ್ದ ಪುದರ್ದ ಅದೇ ಹನುಮ ದೀಕ್ಷಾಗೆ ಮೊಕಲ್ನಂಜಿ ಟೀಮ್ದ ಪುದರ್. ಸೊ ಹನುಮ ದೀಕ್ಷಾದ ಸೀನಿಯರ್ ಬಂದು ಮೇರ್ಗೆ ವಾಸಣ್ಣೆ ಬಂದು ಕಾಸ್ಟ್ಲಿಗೆ ಒಂದು ಮೀನು ಫ್ರೆಶ್ ಉಂಡು ಪೂರ ತುಲೆಗೆ ತುಲ್ಲೊಂದುಂಡು. ಇದಾದೈತೆ ಒಂದಿತ್ತೇನೋ ಅಲ್ಪನು ಬಲೆ ಮುಟ್ಟ ಮೀನ್ಗೆ ತೊಂಬರ್ಪಿನಿ ಐಡೈತೆ ಸೈಡ್ ಸೈಡ್ ಮೀನು ಉಂಟು ಅದನ್ನ ಕುಡ್ತು ಒಂದು ದಿವಸ ಒಂದಂಗೆ ಕುಟ್ಪುಡ ಹಾಪುಡು ಕಜಾವ್ ಪೂರ ಬರ್ಪುಣ ಕಜಾವ್ ಪೂರ ಬರ್ಪುಡು ಕಡ್ಲೆ ರೇಟ್ ಇತ್ತಿನ ಕಜಾವ್ ಅವೇ ನಮಗೆ ಎತ್ತದ ಹಾಕ್ತವ ಆಕ್ಚುಲಿ ಮೀನು ಇಜ್ಜಿಗೆ ಒಂದು
ಮೀನು ಕಮ್ಮಿಗೆ ಬರುಡ ಮೀನು ಒಂಜಿ 40-50 ಅದೇ ಜನ ಇಂಕಡೆ ನೂತ್ಲ ಬರ್ಪುಜಿ ಒಂಜಿ 10,000 ನೂತ್ಲ ಬರ್ಪುಜಿ ಅದೇ ಜನ ಸುಮಾರು ಇರುತ್ತೆ. ಓಕೆ 5,000 ಪುರಾಣ ಕೈಟಬಾರ್ದು ಪಟ್ಟಣ ಅಂಚ 5,000 ಅದೇ ಸಿಕ್ಕನ ಲಾಟ್ರಿ ಜಿಂಡ ಕಾಲೇಜ್ ಅದೇ ಸಿಕ್ಕನ ಲಾಟ್ರಿ ಜಿಂಡ ಕಾಲೇಜ್ ಅದೇ ಖಂಡಿತ ಪುಸ್ತಕದ ಗಟ್ಟಿ ಪುರ ಮತ್ತೆ ಈತ ಉನ್ನೇನಿಗಲ್ ಇಂಚಾಪುರ ಒಂದು ಮಲ್ತದ ಬಕ್ಕ ಸಪ್ರೇಟ್ ಮಲ್ಪ ಸಪ್ರೇಟ್ ಬೇತೆ ಬೇತೆ ಮೀನ್ ಬೇತೆ ಬೇತೆ ಮೀನ್ದ ಜಾತಿನ ಸಪ್ರೇಟ್ ಅಲ್ಪ ಮತ್ತೆ ಬಂಡೆ ಎತ್ತಂಡ ಬಂಡೆ ಇನ್ನಂತೆ ಕೊಕ್ಕರ್ ಮತ್ತೆ ಜಾತಿ ಜಾಸ್ತಿ ಉಂಟು ಫಸ್ಟ್ ಕಣ್ಣಿಗೆ ಎತ್ತಂಬೋದು ಐಕ್ ಕಣ್ಣಿ ಬಂತದೆ ಐಕ್ ಎತ್ತದ ಮೀನನ್ನ ಐಕ್ ಎಪ್ಪು ಐಕ್ ಪಾಡ್ದು ಬೊಕ್ಕ ಜಪ್ಪು ಮಲ್ಲ ಬಂಡೆ ದಾಕ್ಲೆ ಕಾಟಿಸ್ ಬಂಡೆ ಅಂತ ಎಸ್ ಒಂದು ಮಲ್ಲ ಬಂಗಡೆಗೆ ಏನೇ ಕಾಟಿಸ್ ಬಂಗಡೆ ಕಾಟಿಸ್ ಬಂಗಡೆ ಒಂದು ಪೇರಿಗೆ ಇಂಚ ತುಲ್ಲೊಂದುಂಡು ತುಲೆಗೆ ಭಾರಿ ಫ್ರೆಶ್ ಉಂಟು ಮುಜುಂಗ ಬಂತು ಮುಜುಂಗ್ ಮೀನಿಗೆ ಒಂದು ಮುಜುಮ್ ಮೀನಿಗೆ ಒಂದು ನಾನು ಫಸ್ಟ್ ಟೈಮ್ ಕೇನು ಕಾಸ್ಟ್ಲಿಗೆ ಪೂರ ತುಲ್ಲೊಂದು ಹೈಟೇ ಉಂಟೊಂದು ಇಜ್ಜಿ ಒಂದು ಬಯ್ಯ ಬಂಪೆ ರೆಡ್ಡೆ ಒಂದು ಲೆಡ್ಡೆ ಮೀನು ಪ್ರೆಗ್ನೆಂಟ್ ನಗಲೆ ಪುರ ಅವು ನಂಗ ಆರ್ಬತ್ತಿತ್ತು ಒಂದು ನಂಗಲ ಒಂದು ನಂಗ ನಂಗು ಈ ಸೈಡ್ ಲಕ್ಕ ಒಂದು ನಂಗ ಒಂದು ಮುಜುಂಗ ನಂಗದಕ್ಕ ಒಂದು ಭಯಂಕರ ಜಾರ್ನ ಮೀನ್ ಬಣ್ಣ ಒಬ್ಬೋ ಮಂಡೇಡ್ ಪತ್ತೋಡಿಗೆ ಭಯಂಕರ ಜಾರು ನೊಂದು ಮಲ್ಪನ ಮಾತ್ರ ಜಾರನು ಬಂದೇನುದಿತ್ತ ಜೀವಡ್ಲ ಜಾರು ನಿಂದು ಒಂದು ಅಪರೂಪದ ಮೀನು ಒಂದು ಅಪರೂಪದ ಮೀನಿಗೆ ಒಂದು ಮುಜುಮ್ ಭಾರಿ ಫ್ರೆಶ್ ಉಂಟು ಒಂದು ಮೀನು ತುಲೆ ನಂಗ್ ಫ್ರೆಶ್ ನಂಗ್ ಮುಜುಂಗ್ ಏರಿ ಮೀನು ಕಾಸ್ಟ್ಲಿ ಮೀನು ಅದೇ ಮತ್ತೆ ಸಪ್ರೇಟ್ ಮಲ್ಪ ಅಪರೂಪ ಬರ್ತದೆ ಅವು ಬಡ ಜಾಸ್ತಿ ಬರ್ಬಿಡ್ಸಿ ಲಿಮಿಟೆಡ್ ಒಂಜಿ ಕಣ್ಣಿ ಅಣ್ಣ ಇರ್ನ ಪುದರ್ ಭಾಸ್ಕರ್ ಭಾಸ್ಕರ್ ಈರೊಂಜಿ ಎತ್ತು ವರ್ಷ ಇಂಚಿ ಮಲ್ತೊಂದುಲ್ಲ ಮಸ್ತ್ ವರ್ಷ ನೆಟ್ಟಿ ಕಸ್ಬು ಉಂದೆ ಕಸುಬು ಕಿನ್ನಡಿ ಸಾಧಾರಣ ಏತ್ ವರ್ಷ ಮಸ್ತ್ ವರ್ಷ 14 ವರ್ಷ ಜಾಸ್ತಿ ಅಂಡೆ ಓಕೆ ಇಂಚೆ ಪಂಡ ನಿಗಲ ಒಂಜಿ ಜೀವನ ಉಂದೆಟ್ಟೆ ಪೋಡು ಮೀನ್ ಆಂಡ ಜೋಕುಲ ನೆಟ್ಟೆ ಸಾಂಕುನೆಂಕು ಮೀನ್ ಆಂಡ ಅಂಡ್ ಇಜ್ಜಿಂಡೆ ಇಜ್ಜಿ ಅವು ದೇವೇರ್ ಎಸ್ ಯಾನ್ ಪಂಡ ಜನಕುಲೆ ಗೊತ್ತುಜ್ಜಿ ಎಂಚ ಮೀನ್ ಪತ್ತುವೇರು ಕೈರಂಪಣಿ ಮೀನ್ ಎಂಚ ಪುರಗಲ್ ಬನ್ಪೇರು ಫ್ರೆಶ್ ಉಂಡು ಫ್ರೆಶ್ ಬೋರ್ಡ್ ಒಂದು ಬನ್ಪೇರು ಐತ ಬಂಗ ಏನ ಏತ್ ಬಂದು ಜನಕುಲೆ ಗೊತ್ತುಜ್ಜಿ ಸರಿ ಐಕೋಸ್ಕರ ಎಂಕಲ್ ಒಂಜಿ ಚಾನಲ್ ಒಂಜಿ ವಿಡಿಯೋ ಮಲ್ತ ಐತೆ ಪೂರ ತೋಚ್ಕೊಂದುಲ್ಲ ಎಂಚ ಏನ ಆಪುಂಡು ಎಂಚ ಮೀನ್ ಇದು ಪೂರ ತೋಜ ಅಂಕಲ್ ಎಂಚ ಬೆಂಪನ್ ಒಂದು ತು ಎರಡು ಗೊತ್ತಾಪು ಮಸ್ತ್ ಕಷ್ಟ ಉಂಡು ದೇವಣ್ಣ ಯಾನ್ಲೈತೆ ಅಂಚಿ ಪೋದು ಬತ್ತೆ ಪಾಡೋಡ್ ಏತ್ ಬಂಗೊಂಡು ಬಂದು ಎಂಕ ಗೊತ್ತಾಂಡು ಬಂಗತ್ತು ಮರಿಯಲೋಡು ತೂವೋಡು ಅದಾಗ ಗೊತ್ತಾಪು ಮರಿಯೆಲ್ಲ ಮಸ್ತ್ ಬಂಗ ಹಾಕೊಂಡು ರಫ್ ಓಪನ್ ಕಡ್ಲು ಅದಕ್ಕೆ ನೀರು ದರ್ತೊಂದುಂಡು ನೀರು ದರ್ತೊಂದು ಪುಣ ಎಸ್ ಓಕೆ ಸರ್ ಥ್ಯಾಂಕ್ ಯು ಒಂದು ಪೂರ ಮೀನ್ ಜತ್ತದು ಮಾರ್ಕೆಟ್ ಬಸಪ್ಪ ಓಕೆ ಅವು ಕೆಜಿಗೆ ಮಾಲಾಯಿಗೆ 50 ರೂಪಾಯಿ 50 ರೂಪಾಯಿ ಕೊಟ್ಟು ಉಂಟು ಅಂಚನೆ ಬಂಗಡೆ ಕೆಜಿಗೆ 30 ರೂಪಾಯಿ ಉಂಟು ಓಕೆ ಮತ್ತು ಅವು ಒಂದು ರಾಮಸ್ ಮೀನು ಅದು ಅಡ್ಡೆ ರೇಟ್ ಅವು ಮಲ್ಲ ಮೀನು ಬತ್ತುನಂಡತಿ ಒಂದು ಮಲ್ಲ ಮೀನು ಬತ್ತುನಂಡತಿ ಕೆಜಿಗೆ 600 ರೂಪಾಯಿ ಹೋಗು ಒಂದಿತ್ತೆ ಎತ್ತುಂಡು ಒಂದು ದಿವಸ 1 ಕೆಜಿ ಮುಟ್ಟು 1 ಕೆಜಿ ಉಂಡು ಅದೇ ಓಕೆ ನಾವು ಹಾಕಿದ ಬಲೆಯಲ್ಲಿ ಇಷ್ಟು ಮೀನು ಸಿಕ್ಕಿದೆ.
ಇದರದ್ದು ಬೇರೆ ಬೇರೆ ಜಾತಿಗಳನ್ನು ಇವರು ವಿಂಗಡಣೆ ಮಾಡ್ತಾ ಇದ್ದಾರೆ, ಸಪ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದರೆ ಬಂಗಡೆ ಅಂತ ಹೇಳಿದರೆ ಬಂಗಡೆಯನ್ನೇ ಸಪ್ರೇಟ್ ಮಾಡ್ತಾರೆ, ಬೂತಾಯಿ ಅಂತ ಹೇಳಿದರೆ ಬೂತಾಯನ್ನೇ ಸಪ್ರೇಟ್ ಮಾಡಿ ಮತ್ತೆ ಇವರು ಮಾರ್ಕೆಟಿಗೆ ಹೋಗಿ ಮಾರ್ಕೆಟಲ್ಲಿ ಇರುವಂತಹ ರೇಟಿಗೆ ಇವರು ಸೇಲ್ ಮಾಡ್ತಾರಂತೆ. ಇವರು ಹೇಳ್ತಾ ಇದ್ದಾರೆ ಇಷ್ಟೊಂದು ಮೀನು ಸಾಕಾಗೋದಿಲ್ಲ, ನಾವೊಂದು 60-70 ಜನ ಇದ್ದೇವೆ, 70 ಜನರಿಗೆ ಸಂಬಳ ಸಾಕಾಗುವುದಿಲ್ಲ, 70 ಜನರ ಸಂಬಳ ಹೋಗಿ ದನಿಯವರಿಗೆ ಏನು ಉಳಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ ಐಟ್ ತಿಕ್ಕಿನಂಚಿನ ಮೀನನ್ನು ಆ ಮಕ್ಕಳು ಕ್ಲೀನ್ ಆದ ಮುಲ್ಪ ಕ್ಲೀನ್ ಮಲ್ತದು ಕೂಡ ಮಿತ್ ಪತ್ತಂಬರ್ಪೇರು ನೆಕ್ಸ್ಟ್ ಪೂರ ಜಾತಿದ ಮೀನು ಒಪ್ಪುಂಡು ಬಕ್ಕ ಒಂದೇನು ಬಕ್ಕ ಸಪ್ರೇಟ್ ಮಲ್ಪುನು ಮೀನನ್ನು ಪೂರ ಜಾತಿದೆಲ್ಲ ಮೀನು ತಿಕ್ಕೊಂಡು ನೆಟ್ಟು ಒಂದು ಭಯಂಕರ ಪಾಯ್ಸನ್ ಮೀನ್ ನೆತ್ತ ಮುಳ್ಳು ತಾಗೊಂಡ ಭಯಂಕರ ಉರಿ ಬರ್ಪುಂಡು ಮರ್ದ ತೊರಕೆ ಎಂದತೆ ತೊರಕೆ ತೊರಕೆ ಮೀನ್ ಒಂದಕ್ಕೆ ತೊರಕೆ ಪನ್ಪೇರು ಮಲ್ಲೈಕ್ ಮುಂದೆ ಮಲ್ಲೆ ಅಂಡ ತೊರಗೆ ಅನ್ಪಿನಿ ಕಿಂಗೆತ್ತಿನ ನೆಕ್ ಪುಲ್ಲಡ್ ಬನ್ಪಿ ಪುಲ್ಲಡ ಮೀನು ಮನ್ಪಿನ ಒಂದು ಸಿಮ ನೀರ್ದ ಪೂರ್ತಿಗೆ ಬರ್ಪಿನಿ ಒಂದೇತ ಒಂಜಿ ಬೀಲೋಡ್ ಹಾಕೊಂಡು ಮನ್ಪೇರದೆ ಒಂದು ಬೀಲೋಡ್ ಹಾಕೊಂಡು ಅದಕ್ಕಿನ ಭಯಂಕರ ಉರಿ ಬರ್ಪುಂಡು ನಮ್ಮ ಒಂದು ಲಾಸ್ಟ್ ಟೈಮ್ ಒಂಜಿ ಮಲ್ಪೆ ಬೀಚ್ ಇಡ್ ಹಾಕೊಂಡು ಒಂದು ನ್ಯೂಸ್ ಆದಿತ್ತು ಅಂದತೆ ಬತ್ತಿನಗಲೆ ಬೀಚ್ ಇಡ್ ಒಂದು ಪ್ರವಾಸಿಗರಿಗೆ ಸುಮಾರು ಸರಿ ಒಂದು ಹಾಕುದುಂಡು ಓಕೆ ಒಂದು ಪೂರ ಮಿತ್ತು ಒಯ್ತದು ಬಲೆ ಆಗಲ್ ಕೂಡ ಜಿಂಜ ಒಂದುಲ್ಲೇರು ಮೀನ್ಲ ಸಪ್ರೇಟ್ ಮಲ್ತ ಒಂದುಲ್ಲೇರು ತೂಫಾನ್ಗೆ ಮೀನು ಮಸ್ತ್ ಕಮ್ಮಿ ಬೂರ್ದುನ್ಗೆ ಮೀನು ಇಂಜಿಗೆ ಸೊ ಬಂಗಡೆ ಫ್ರೆಶ್ ಬಂಗಡೆ ಹಣ್ಣಲ್ಲ ಒಂಜಿ ತೊಟ್ಟೆ ಇಂಕ ಕೊರಿಯರು ಇಲ್ಲ ಕೈಪ್ ಮಲ್ತು ತಿನ್ಲೆ ಬಂದು ಇನ್ನಿತ ಒಂದೇನು ಫ್ರೈ ಮಲ್ತದು ಇನ್ನಿತ ಬಂಗಡೆ ಫ್ರೈ ಮಲ್ತದು ತಿನ್ನೋಡು ತೂಕ ಇತ್ತ ಕೂಡ ಬಲೆ ಜಿಂಜ ಒಂದುಲ್ಲೇರು ಕುಡವರ ಬಲೆ ಹಾಕುವರಿಗೆ ದಯಪಣ್ಣ ಅಗಲಿಗೆ ನಮಕಿತ ಮೀನು ಇಯ ಈಜಿಗೆ ಒಂದು ಒಡೆಗಲೆ ಯಾವ್ದು ಆ್ಯಕ್ಚುಲಿ ಈತ ಜನ ಒಲ್ಲೇರು ಈತ ಜನಕ್ಕೆ ಸಂಬಳ ಕೊರ್ದು ದನಿ ಕಾವಡತ ಅದಕ್ಕೋಸ್ಕರ ಒಂದು ಮೀನು ಯಾವ್ಜಿಗೆ ಪಾಪಗಲು ಕೂಡ ನೆಕ್ ವಾಡೋಗು ಬಲೆ ಜಿಂಜದು ಕೊಡೊಂಜಿ ಟ್ರಿಪ್ ಪೋಂದುಲ್ಲೇರು ಪಣಿ ಮೀನು 10 ನೆಂಚ ಬಂದು ಎತ್ತು ಬಂಗೊಂಡು ಬಕ್ಕ ಐಕೊಂಜಿ ಏತ್ ಟೈಮ್ ತಗೊಂಡು ಬಂದು ಪೂರ ನಿಗಲೆಗೆ ಈ ಒಂಜಿ ವೀಡಿಯೋ ಎಡ್ ತೋಚ್ಪಾಯ ಅಂಚನೆ ನನಾತ್ ಹೊಸ ಬ್ಲಾಗ್ ದೊಟ್ಟುಗು ಹೊಸ ವಿಷಯದೊಟ್ಟು ಹೊಸ ವಿಚಾರದೊಟ್ಟು ಗ್ಯಾನ್ನಿಗಲ ದುಂಬರ್ಪೆ ಇನ್ಫಾರ್ಮೇಷನ್ ವೀಡಿಯೋನು ನನಾತ್ ಎಂಕಲ್ನ ಒಂಜಿ ಚಾನಲ್ ಇಟ್ಟು ಬರ್ರೆಗುಂಡು ಪೂರ ಎಂಕಲ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ದಿಜಾರ ಪೂರ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಫಾಲೋ ಮಲ್ಪಲೆ ಸೊಲ್ಮೇಲು ಎಸ್ ಬಂದುಲೆ ಇನ್ನಿತ ಒಂಜಿ ವಿಡಿಯೋಡು ನಮ್ಮ ಕೈರಂಪಣಿದ ಬಗ್ಗೆ ಒಂಜಿ ಮಾಹಿತಿ ನಿಗಲೆ ಕೊರಿಯ ಎಂಚ ಮೀನು ಪತ್ತುನು ಎತ್ತೊಂಜಿ ಬಂಗ ಉಂಡು ಕಡಲ್ಡು ಪೋದು ಮೀನು ಪಸದು ಬತ್ತದು ಸೇಲ್ ಮಲ್ಪೋಡು ನಮ್ಮ ಪನ್ಪ ಫ್ರೆಶ್ ಮೀನು ಕೊರಲೆ ಬಂದು ಇನ್ನಿತ ಒಂಜಿ ವಿಡಿಯೋಡು ಕೈರಂಪಣಿದ ಬಗ್ಗೆ ಅಂಚಿ ನಿಗಲೆಗೆ ತೋಚ್ಪಾಯ ಹೊಸ ಬ್ಲಾಗ್ ದೊಟ್ಟು ಹೊಸ ವಿಚಾರದೊಟ್ಟು ಯಾನ್ನಿಕಾಲ ದುಂಬರ್ಪೆ ಅದ ಮುಟ್ಟ ತೋಂದು ಪ್ಲೇ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಟೇಕ್ ಕೇರ್ ಬಾಯ್